ನಮಗೆ ಖುಷಿ ಆಗ್ತಿರೋದೇನಂದ್ರೆ ನಿಮಗೆ ಸರ್ಜರಿ ಅಡ್ವೈಸ್ ಮಾಡಿದ್ದಾರೆ. ಅಡ್ವೈಸ್ ಮಾಡಿದ್ರು ನೀವು ಒಂದು ಒಳ್ಳೆ ವಿಷಯ, ನೀವು ಸರ್ಜರಿಗೆ ಹೋಗಿಲ್ಲ. ಬಿಕಾಸ್ ನಿಮಗೆ ಅದರದ್ದು ನೋಡಿರ್ತೀರ, ಫ್ಯಾಮಿಲಿನಲ್ಲಿ ನೋಡಿರ್ತೀರ, ಸಾರು ಅದ್ರ ಬಗ್ಗೆ ಎಲ್ಲ ಗೊತ್ತಿರುತ್ತೆ ಈ ತರ. ಸೊ ನ್ಯಾಚುರಲ್ ಆಗಿ ರಿಕವರಿ ರೀಜನರೇಟ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀರಾ. ಬಟ್ ರೀಜನರೇಟ್ ಆಗಿದೆ, ಇದು ಡೆಫಿನೆಟ್ ಆಗಿ ರೀಜನರೇಟ್ ಆಗಿದೆ. ನಮಸ್ಕಾರ, ನಮ್ಮ ಜೊತೆ ಇದ್ದಾರೆ ಇವತ್ತು ಹೇಮಲತಾ ಅಂತ. ಅವರ ಅವ್ರಿಗೆ ಇನ್ಫ್ಲಮೇಟರಿ ಆರ್ಥರೈಟಿಸ್ ಅಂತ ಒಂದು ಕಾಯಿಲೆ. ಆಲ್ಮೋಸ್ಟ್ ಎಷ್ಟು ವರ್ಷದಿಂದ ಇತ್ತಮ್ಮ? ಆಗಲೇ 2-3 ವರ್ಷದಿಂದ. ಸೊ ಇಷ್ಟು ವರ್ಷದಿಂದ ಇರ್ತಕ್ಕಂಥ ಕಾಯಿಲೆ ಅವ್ರಿಗೆ ಇವಾಗ ಮಂಡಿ ರೀಜನರೇಟ್ ಆಗಿದೆ. ಮೇನ್ಲಿ ಮುಖ್ಯವಾಗಿ ಮಂಡಿ ಒಂದು 70-80% ಚೆನ್ನಾಗಿದೆ, ಅವ್ರಿಗೆ ಪೇನ್ ಇಲ್ಲ. ಸೊ ಅವರ ಮಾತಲ್ಲಿ ಅವ್ರು ಹೆಂಗೆ ಆಯಿತು, ಅದು ಹೆಂಗೆ ಇಂಪ್ರೂವ್ಮೆಂಟ್ ಆಗಿದೆ ಒಂದು ಲಾಸ್ಟ್ 4-5 ಮಂತ್ಸಿಂದ ಅಂತ ಕೇಳೋಣ ಸ್ನೇಹಿತರೆ. ನಮಸ್ತೆ ಮ್ಯಾಮ್. ನಮಸ್ತೆ. ನಿಮ್ಮ ಪರಿಚಯ ಮಾಡ್ಕೊಡಿ ಸರ್. ನೀವು ಇಲ್ಲ, ಪ್ಲೀಸ್ ಕಮ್ ಸರ್, ಪ್ಲೀಸ್ ಕಮ್. ಪರಿಚಯ ಮಾಡ್ಕೊ. ಹೇಮಲತಾ ಕೋಪರ್ಡೆ ಅಂತ. ಮಂಡಿ ನೋವು ಇದು ಆಗಲೇ ನಮ್ಗೆ 3 ವರ್ಷ ಆಯಿತು. ಬಾಗಲಕೋಟೆ ಜಿಲ್ಲೆಯವರು. ನಾವು ಇಲ್ಲೇ ಬೆಂಗಳೂರಲ್ಲೇ ಪ್ರಾಪರ್ ಇರೋದು. ಆಮೇಲೆ ಈಗ ಚಿಕನ್ ಗುಣಿ ಆದಂಗಿಂದ ನಂಗೆ ಈ ಥರ ಆಗಿತ್ತು. ಆದಂಗೆ ಇದ್ದಕ್ಕಿದ್ದಂಗೆ 2-3 ವರ್ಷದಿಂದ ಇದು ಮಂಡಿ ನೋವು ಬೆಳಿಗ್ಗೆ 5 ಗಂಟೆಗಿಂದ ಸ್ಟಾರ್ಟ್ ಆಗಿ ಅವಾಗಿಂದ ಹಂಗೆ ಐತೆ, ಕಡಿಮೆನೇ ಆಗಿರ್ಲಿಲ್ಲ. ಕೊನೆಗೆ ಯೂಟ್ಯೂಬ್ ನೋಡ್ಕೊಂಡು ಇಲ್ಲಿ ಇದು ಮಾಡಿದ್ವಿ. ಒಬ್ರು ಡಾಕ್ಟರ್ ಸಜೆಸ್ಟ್ ಮಾಡಿದ್ರು, ನೀ ರಿಪ್ಲೇಸ್ಮೆಂಟೇ ಮಾಡಬೇಕು ಆಲ್ರೆಡಿ ಹೇಳಬಿಟ್ರು. ಆ ಬೈಕೇನೆ ನನಗೆ ಯೂಟ್ಯೂಬ್ ನೋಡ್ತಾ ನಿಮ್ಮ ಕ್ಲಿನಿಕ್ ಬಂದ್ಬಿಡ್ತು, ಹಾಸ್ಪಿಟ್ಲು. ಅವಾಗ ನಾನು ಇವ್ರು ಕನ್ವಿನ್ಸ್ ಮಾಡಿ ಸ್ವಲ್ಪ ಅಲ್ಲಿ ಏನಾದರೂ ಆಗಲಿ ಹೋಗ್ಬಿಡೋಣ ಅಂತ ನಾನು ಇವ್ರಿಗೆ ಹೇಳ್ಬಿಟ್ಟು ಹಂಗೆ ಬಂದಿದ್ದು. ತುಂಬಾ ಪ್ರಾಬ್ಲಮ್ ಆಗಿತ್ತು, ಎದ್ದು ಕುತ್ಕೊಳ್ಳೋಕ್ಕೂ ಆಗ್ತಿರ್ಲಿಲ್ಲ. ನಡೆಯೋದೊಂದು ದೂರ ಉಳಿತು, ಎದ್ದು ಕುತ್ಕೊಳ್ಳೋಕ್ಕೂ ಆಗ್ತಿರ್ಲಿಲ್ಲ. ತುಂಬಾ ತ್ರಾಸ ಆಗ್ತಿತ್ತು, ಒಂಥರ ಕಾನ್ಸಿಯಸ್ ಇಲ್ದಂಗ ಅವ್ರು ಹೇಳೇ ಬಿಟ್ಟಿದ್ರು. ಸರ್ ನಿಮ್ಮ ಹೆಸರು, ನಿಮ್ಮ ಪರಿಚಯ ಮಾಡ್ತೀನಿ. ನಿಮ್ಮ ಪರಿಚಯ, ನಿಮ್ಮ ಹೆಸರು ಹೇಳಿ ಸರ್. ಅದೇ ಹೇಳಿ ಸರ್, ಡಾಕ್ಟರ್ ಅದೇ ಹೇಳಿ ಸರ್. ಕೋಪಡೆ ಅಂತ ನಾವು ಪ್ರಾಕ್ಟೀಸ್ ಮಾಡೋದು ಕುಂಬಳಗೋಳದಲ್ಲಿ ಜಿಂಡ ಪ್ರಾಕ್ಟೀಸ್ ಮಾಡ್ತೀನಿ. ಬಟ್ ನಾನು ನೋಡಿದ್ದು ಇವರು ಹೇಳಿದ್ಮೇಲೆ ನನ್ಗೆ ಗೊತ್ತು, ಅದಕ್ಕೆ ಮುಂಚೆ ನಂಗೆ ಗೊತ್ತಿಲ್ಲ, ಯಾವ್ದು ಗೊತ್ತಿಲ್ಲ. ಬಟ್ ಇವ್ರು ಯೂಟ್ಯೂಬ್ ನೋಡಿದಂತ ನೋಡಿ ಹೋಗೋಣ ಯಾವ್ದು ಒಂದ್ಸತಿ ಟ್ರೈ ಮಾಡೋಣ ಅಂತಂದೆ. ಇವ್ರಿಗೆ ಬಿಫೋರ್ ಡೇಟ್ ಅದಕ್ಕೆ ಮುಂಚೆ ನಾವು ಟ್ರೀಟ್ಮೆಂಟ್ ಆಲ್ಮೋಸ್ಟ್ ಒಂದು 8 to 10 ಹಾಸ್ಪಿಟಲ್ ಕೊಡ್ಸಿದ್ವಿ ಮೆಡಿಸಿನ್. ಲಾಸ್ಟ್ ಫೈನಲ್ ಅವ್ರು ಡಾಕ್ಟರ್ ವೇಣುಗೋಪಾಲ್ ಅಂತ ಇದ್ದಾರೆ. ಸರ್ ಇದು ನಮ್ಗೆ ಆಗಲ್ಲ, ಇದು ಲಾಸ್ಟ್ ಆಪ್ಷನ್ ಏನಂದ್ರೆ ನಿಮಗೆ ನೀ ರಿಪ್ಲೇಸ್ಮೆಂಟ್ ಮಾಡಬೇಕಾಗತ್ತೆ, ಅದೇ ಒಂದು ಆಪ್ಷನ್ ಅಂತ. 1 ವರ್ಷಕ್ಕೆ 2 ವರ್ಷಕ್ಕೆ ಬಂದ್ಬಿಡಿ, ನೀರ್ ರಿಪ್ಲೇಸ್ಮೆಂಟ್ ಮಾಡೋಣ ಅಂತ ಡೈರೆಕ್ಟ್ ಆಗಿ ಹಂಗೆ ನನಗೆ ಹೇಳ್ಬಿಟ್ರು. ಆ ನಂತರ ಇವರು ಯೂಟ್ಯೂಬ್ ಅಲ್ಲಿ ನೋಡಿದ್ರು, ನಾನು ನೋಡಿದೆ. ನಾನು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ ನೋಡಿದೆ, ನ್ಯೂಸ್ ಎಲ್ಲ ಚೆನ್ನಾಗಿತ್ತು. ನಾನು ಡಿಸೈಡ್ ಮಾಡಿದೆ ಅದಕ್ಕೆ ಒಂದ್ಸತಿ ಹೋಗೋಣ ನೋಡೋಣ, ಯಾಕೆ ಟ್ರೈ ಬರುತ್ತೆ. ಇದು ನನಗೊಂದು ಮಿರಾಕಲ್ ಆಯ್ತು. ಇದು ಆಲ್ಮೋಸ್ಟ್ ವಂಡರ್ಫುಲ್ ಇದು, ಯಾಕಂದ್ರೆ ಇಷ್ಟು ಗ್ಯಾಪ್ ಬರೋದನ್ನ ಎಕ್ಸ್ಪೆಕ್ಟ್ ಮಾಡಿದೆಯಲ್ಲ. ಬಟ್ ಆಲ್ಮೋಸ್ಟ್ ಇವರು ನಂಗೆ ಅನ್ಸುತ್ತೆ 60-70% ರಿಕವರ್ ಆಗಿಬಿಟ್ಟಾರೆ. ಆಗೈತೆ ಸರ್, ಕಾನ್ಸಿಯಸ್ ಅಲ್ಲೇ ಇರ್ತಿರ್ಲಿಲ್ಲ. ಆ ತರ ಟ್ರೀಟ್ಮೆಂಟ್ ಮೆಡಿಸಿನ್ ನಾನೇ ಯಾವ ತಗೊಳ್ಳೋದು, ಯಾವ ಟ್ರೀಟ್ಮೆಂಟ್ ಯಾರು ಹೇಳಿದ್ರೆ, ಫ್ರೆಂಡ್ಸ್ ಯಾರು ಹೇಳಿದ್ರೆ ಪೇನ್ ಕಿಲ್ಲರ್ ತಗೊಂಡೇ ಬಿಡೋದು, ಇಲ್ಲಾಂದ್ರೆ ತಗೊಂಡ್ಬರ್ರಿ ಅವರೇ ತರೋದು. ಡೈಲಿ ಪೇನ್ ಕಿಲ್ಲರ್ ಇಂಜೆಕ್ಷನ್ ತಗೊಂಡು ಬರೀ ಕಾಯೋದೇ ಕೆಲಸ ಆಗ್ತೈತಿ ಇವ್ರಿಗೆ, ಅಷ್ಟು ಕೆಲಸ. ಪೇನ್ ಬಂದ್ರೆ ಸಿವಿಯರ್ ಅನ್ಕಾನ್ಶಿಯಸ್ ಆಗ್ಬಿಡ್ತೀವಿ. ಏನೋ ಮಾತಾಡೋದು, ಏನ್ ಮಾತಾಡ್ತೀನಿ ಅನ್ನೋದು ಗೊತ್ತಾಗ್ತಿರ್ಲಿಲ್ಲ, ಏನ್ ಹೇಳ್ತೀನಿ ನೋವು ಅಂತಾನೆ ಹೇಳ್ತಿರ್ಲಿಲ್ಲ, ಈ ಕಡೆ ಏನ್ ತೊಂದರೆ ಅಂತಾನೆ ಹೇಳಕ್ಕೂ ಆಗ್ತಿರ್ಲಿಲ್ಲ. ಆ ತರ ತ್ರಾಸ ಆಗ್ತಿತ್ತು. ಇವಾಗ ಎಷ್ಟೋ ನೋವಿಗೆ ನಾವು ನೈಟ್ ನಿದ್ರೆ ಬರ್ತಾ ಇರ್ತಾರೆ, ಕಂಟಿನ್ಯೂಸ್ ಪೇನ್. ನಿಮಗೆ ನಿದ್ದೆ ಬರಲ್ಲ, ನೀವು ನಿದ್ದೆ ಮಾಡಿದ್ರೆ ಬೆಳಗ್ಗೆ ಕೆಲ್ಸಕ್ಕೆ ಹೋಗಿ ಬರೋರು ಡೆಕ್ಸಾನ್ ಕೊಡ್ತಿದ್ರ, ಡೆಕ್ಸಾ ಆಗ್ತಿದ್ರು. ಎಷ್ಟು ಇಂಜೆಕ್ಷನ್ ತಗೊಂಡಿದ್ ನೆನಪೇ ಇಲ್ಲ. ಅದಕ್ಕೆ ಒಂದು ತಿಂಗಳಿಗೆ ಎಷ್ಟು ಇಂಜೆಕ್ಷನ್ ಕೊಡ್ತೀವಿ? 5-6 ಮೇಲೆ ಆಗ್ತಿತ್ತು. ನೋವು ಅಂದ ತಕ್ಷಣ ಒಟ್ಟು ಇಂಜೆಕ್ಷನ್ ರೆಡಿ ಮಾಡ್ಕೊಡ್ಬೇಕು, ಅದೇ ಅಲ್ಲಿಗೆ ಬಂದಿತ್ತು. ನಾನು ನೋಡಿದೆ ಯೂಟ್ಯೂಬ್ ಅಲ್ಲಿ, ಪರವಾಗಿಲ್ಲ, ಯೂಸ್ ಚೆನ್ನಾಗಿತ್ತು. ನೋಡೋಣ ಟ್ರೈ ಮಾಡೋದು. ನಾನು ಕರೆಕ್ಟ್ ಸರ್, ನೀವು ಒಂದು 4 ಮಂತ್ಸ್ ಮುಂಚೆ ನೆನಪಿಲ್ಲ, ನಿಮ್ಮ ಕಾರ್ಡು ಕೊಟ್ಟಿದ್ರಿ. ಅದಕ್ಕೆ ನಾನು ಇದೊಂದು ನಂಗೆ ಭಾಳ ರಿಲೀಫ್ ಆಯ್ತಾರೆ. 60-70% ಮಾತ್ರ ಚೆನ್ನಾಗಿ ಅವರೇ. ರಿಸ್ಟ್ ಜಾಯಿಂಟ್ ಅಲ್ಲಿ ಸ್ವಲ್ಪ ಪೇನ್ ಇದೆ, ಅದನ್ನು ಕಮ್ಮಿ ಆಗಬೇಕು. ಎಲ್ಲೂ ಭಯ ಇರ್ಲಿಲ್ಲ ಸರ್. ಅವ್ರು ಡಾಕ್ಟರ್ ಸರಿ ಡೈರೆಕ್ಟ್ ಆಗಿ ಹಿಂಗೆ ಮಾತಾಡ್ತಾ ಇದೀವಿ, 2 ವರ್ಷ ಬಿಟ್ಬಿಟ್ಟು ನೀರ್ ರಿಪ್ಲೇಸ್ಮೆಂಟ್ ಬರ್ರಿ ಅಂತ ಅಂದ್ಬಿಟ್ಟು ನಂಗೆ ಶಾಕ್ ಆದಂಗ ಆಯ್ತು ಸಡನ್ ಆಗಿ. ಚಿಕ್ಕ ಏಜ್ಗೆ ಎಷ್ಟು 42 ವರ್ಷ ಅಲ್ವಾ? 42 ವರ್ಷ. 42 ವರ್ಷ 44ಕ್ಕೆ ರಿಪ್ಲೇಸ್ಮೆಂಟ್ ಬಂದ್ಬಿಡ್ರಿ ಅಂತಂದ್ರು. ಅವ್ರು ಅದೇ ಸರ್ಜನ್ ಡಾಕ್ಟರ್.
ಸರ್. ಓಕೆ ನಿಮ್ಗೆ ಹಂಗೆ ಅನ್ಸ್ದಾಗ ಏನಾಯ್ತು ಅಂತ ಹೇಳಿದಾಗ ಏನಾಯ್ತು? ಶಾಕ್ ಆಯ್ತು. ಹಿಂಗೆ ನಾನು ಯೂಟ್ಯೂಬ್ ನೋಡ್ತಾ ಅವಾಗ ಇದು ಬಂದ್ಬಿಟ್ಟು ಅದಾದ್ಮೇಲೆ ಇನ್ನೊಂದು ಹಾಸ್ಪಿಟಲ್ಗೆ ಹೋದ್ವಿ. ಅವ್ರದ್ದು ಟ್ರೀಟ್ಮೆಂಟ್ ಯಾಕೋ ಮೈಗೆ ಹಾಕ್ಲಿಲ್ಲ ನನ್ಗೆ, ಯಾವ ಇಂಜೆಕ್ಷನ್ ಮೈಗೆ ಹಾಕ್ಲಿಲ್ಲ. 1 year ಬಂದ್ಬಿಡಿ ನಾವು ನೀರು ರಿಪ್ಲೇಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹಂಗೆ ಏನ್ ಮಾಡಿದ್ರು ಹಿಂಗ ಬೇಡ ಅನಿಸ್ತು. ನೋಡ್ತಾ ನಿಮ್ ಕ್ಲಿನಿಕ್ ಇದು ಬಂತು ಹಾಸ್ಪಿಟಲ್. ನಿಮ್ಗೆ ಎಷ್ಟು ವರ್ಷದಿಂದ ಪೇನ್ ಸ್ಟಾರ್ಟ್ ಆಯ್ತು? 3 ವರ್ಷ. ಹೆಂಗ್ ಸ್ಟಾರ್ಟ್ ಆಯ್ತು? ಸಡನ್ ಆಗಿನೇ ಬೆಳಿಗ್ಗೆ ಎದ್ದೇಳುವಾಗನೆ ಸಡನ್ ಆಗಿ ಚೆನ್ನಾಗಿದ್ರೆ ಇದಕ್ಕಿದಂಗೆ ನೈಟ್ ಮನಿಕೊಂಡು ಬೆಳಗ್ಗೆ ಎದ್ದವಾಗನೆ 5:30 ನಮ್ ರಿಲೇಷನ್ ಬರೋದು. ಎದ್ದು ಇವ್ರು ರೆಡಿಯಾಗಿ ಕರ್ಕೊಂಡ್ ಬರೋಗೋಸ್ಕರ ನಮ್ಗೆ ಇಂಜೆಕ್ಷನ್ ಮಾಡಿ ಹೋದ್ರು. ಸಡನ್ ಆಗಿ ಎದ್ದಳಕ್ಕೆ ಆಗ್ಲಿಲ್ಲ ಅವತ್ತು. ಅವಾಗಿಂದನೇ ಸ್ಟಾರ್ಟ್ ಆಗೈತೆ ಕಂಟಿನ್ಯೂಸ್ ಆಗಿ. ಫಸ್ಟ್ ಮಂಡಿ ಸ್ಟಿಪ್ ಅಂತ ಸ್ಟಿಪ್ ಅಂತ. ಓಕೆ ಸರ್. ಅದಕ್ಕೆ ಮುಂಚೆ ಇವ್ರು ಚಿಕನ್ ಗುನ್ಯ ಆಗಿತ್ತು, ಕೊರೋನಾನು ಅಡ್ಮಿಟ್ ಆಗಿ ಇವರು ಎಲ್ಲ ಎಫೆಕ್ಟ್ ಆಗಿದೆ ಸರ್. ಸ್ವಲ್ಪ ಕೊರೋನಾ ಎಫೆಕ್ಟ್ ಆಗಿರ್ಬೋದು, ಚಿಕನ್ ಗುನ್ಯ ಎಫೆಕ್ಟ್ ಆಗಿರ್ಬೋದು. ಸ್ಟಿರಾಯ್ಡ್ ಕೊಡ್ಸಿದ್ದಾರೆ. ಕೊರೋನಾ ಸೀಸನ್ ಅಲ್ಲಿ ಅನಿವಾರ್ಯ ಸ್ಟಿರಾಯ್ಡ್ ಕೊಡ್ಲೇಬೇಕು, ಪೇಷಂಟ್ ಐಸಿಯು ಎಬ್ಬಿಸಲೇಬೇಕು. ಅವಾಗ ನೀವು ಹೇಳಿದಾಗ ಸ್ಟಿರಾಯ್ಡ್ ಕೊಡ್ಲೇಬೇಕಾಗುತ್ತೆ. ಅದು ಮೋಸ್ಟ್ಲಿ ಅದು ಎಫೆಕ್ಟ್ ಆಗಿದೆಯೋ ಏನು, ಚಿಕನ್ ಗುನ್ಯ ಎಫೆಕ್ಟ್ ಆಗಿದೆ, ಬಟ್ ಅನ್ನೌನ್ ರೀಸನ್ ನಮ್ಗೆ ಗೊತ್ತಿಲ್ಲ ಸರ್. ಅದಕ್ಕೆ ಇಲ್ಲಿ ಬಂದಾಗ ನಮ್ಗೆ ಆಲ್ಮೋಸ್ಟ್ 60 to 70% ಮಾತ್ರ ಗೆಟ್ ರಿಲೀಫ್. ಹಂಗಾಗಿ ಈ ನೋವು ಜಾಸ್ತಿ ಆಗ್ತಾ ಹೋಯ್ತಮ್ಮ ಬರ್ತಾ ಫಸ್ಟ್ ದಿನ ಅವತ್ತು ಸ್ಟಾರ್ಟ್ ಆಯ್ತಲ್ಲ, ಅದಾದ್ಮೇಲೆ ನೋವು ಸ್ವಲ್ಪ ಕ್ರಮೇಣ ಜಾಸ್ತಿ ಆಗ್ತಾ ಹೋಯ್ತಾ? ಮೊದ್ಲಿಗಲ್ವಾ, ಮೊದ್ಲಿಗೆ ಜಾಸ್ತಿ ದಿನಕ್ಕೆ ಜಾಸ್ತಿ ಆಗ್ತಾ ಹೋಯ್ತು. ಕೊನೆಗೆ ಏನಾಗ್ತಿತ್ತು, ಪೇನ್ ಕಿಲ್ಲರ್ ಕೊಡ್ತಾ ಇದ್ರು, ಡೆಕ್ಸ್ ಇದು ಕೊಡ್ತಿದ್ರು, ಅದು ಮೈಗಿನ ಹತ್ತಾ ಇರ್ಲಿಲ್ಲ ನನಗೆ. ಅದನ್ನು ಮೈಗೆ ಹತ್ತಾ ಇರ್ಲಿಲ್ಲ, ಯಾವ್ದು ಮೈಗೆ ಹತ್ತಾ ಇರ್ಲಿಲ್ಲ. ಸ್ಟಾರ್ಟಿಂಗ್ ಮಾತ್ರ ಒಳ್ಳೆ ತಗೊಂಡ್ರೆ ಒಂದ್ 4 ದಿನ ಮುಂದಕ್ಕೆ ಹೋಗೋದು, ಮತ್ತೆ ಮತ್ತೆ ಬರೋದು, ಹಂಗೆಲ್ಲ ಕೊಡ್ತಾ ಇದ್ದು. ಇವಾಗ ಕೊಟ್ಟೆ 1 ದಿನಾನು ಇರ್ತಾ ಇರ್ಲಿಲ್ಲ. ಬರ್ತಾ ಹಂಗ ಆಗ್ತಾ ಇತ್ತು. ಅಂದ್ರೆ ಫುಲ್ ಒಂಥರ ಎಷ್ಟು ಪವರ್ ಕೊಟ್ಟರು ಬಾಡಿ ತಗೊಂಡು ಇನ್ನ ಜಾಸ್ತಿ ಪವರ್ ಮೆಡಿಸಿನ್ ಬೇಕು ಅನ್ನೋ ತರ ಆಗ್ತಿತ್ತು. ಹಂಗ ನಮ್ ಫ್ರೆಂಡ್ ಹಂಗ ನೀನ್ ಎಷ್ಟು ತಗೊಂತೀಯ ಅಷ್ಟು ಪವರ್. ಕೆಲಸ ಮಾಡಕ್ ಆಗ್ತಿರ್ಲಿಲ್ಲ, ಇದೆಲ್ಲ ಇರೋದು ಏನು ಮಾಡಕ್ಕೆ ಆಗ್ತಾ ಇರ್ಲಿಲ್ಲ. ಅಡಿಗೆ ಎಲ್ಲ ಸಾರೇ ಮಾಡ್ತೀವಿ. ಹೋಟ್ಲ್ ಅಡಿಗೆ ಎಷ್ಟೊಂದ್ ಜನ ಹಂಗೆ ಮಾಡಿದ್ವಿ ನಾವು. ಇವ್ರು ಮಾಡಕ್ ಆಗಲ್ಲ, ಮನೆ ಕೆಲಸ ನೋಡ್ಕೊಂಡ್ ಸಾಕಾಗಿತ್ತು. ಹಿಂಗಾಗಿ ಮನೇಲಿ ಯಾರು ಅಷ್ಟೊಂದಿಲ್ಲ, ಇರೋದೇ ಇಬ್ರನ್ನೇ. ಹಿಂಗಾಗಿ ಕಷ್ಟ ಆಗೋದು ಜಾಸ್ತಿ. ಇವಾಗ ನಾನೇ ಓಡಾಡ್ಬಿಟ್ಟು ಒಂದ್ ಸ್ವಲ್ಪ ಕೆಲಸಗಳೆಲ್ಲ ಮಾಡ್ತೀನಿ. ಇಂಜೆಕ್ಷನ್ ತಗೊಂಡ್ರು ಆದ್ರೂ ಒಂಥರ ಪರವಾಗಿಲ್ಲ. ಮುಂಚೆ ಅಷ್ಟಕ್ಕಷ್ಟೇ ಸರಿಯಾಗಿ ಆಗ್ತಾ ಇರ್ಲಿಲ್ಲ. ಸ್ವಲ್ಪ ಓಡಾಡ್ತಾನೆ ಇರ್ಲಿಲ್ಲ ಜಾಸ್ತಿ. ಬಾಗಲ್ ಕಸ ಕುಡಿಯೋದು ಗುಡ್ಸೋದು ಸ್ವಲ್ಪ ಅದು ಇನ್ನ ತೊಂದರೆ ಆಗ್ತಿತ್ತು. ಇವಾಗ ಪರವಾಗಿಲ್ಲ, ಎಲ್ಲ ಕೆಲಸ ಮಾಡ್ತೀನಿ. ಮನೆ ಕೆಲಸ, ರೂಮಿಂದ ಹಾಲು ಬರೋದು ಅರ್ಧ ಗಂಟೆ ಹಿಡಿತಿತ್ತು. ಅದು ಕಷ್ಟದ ಮ್ಯಾಲ ಬರ್ಬೇಕು, ಅನ್ಕೊಂಡ್ ಬರ್ಬೇಕು. ತುಂಬಾ ಕಷ್ಟ ಆಗೈತೆ. ಇವಾಗ ಇಲ್ಲೇನು ಒಂದ್ಸತಿ ಟ್ರೀಟ್ಮೆಂಟ್ ಏನ್ ತಗೊಂಡಿರಲ್ಲ, ಇನ್ಫೆಕ್ಷನ್ ಅಂತ ಅಂದ್ರಲ್ಲ, ಅವಾಗಿಂದ ಸ್ವಲ್ಪ ಇಂಪ್ರೂವ್ ಹಾಕೋ. ಅದು ಏನಾಯ್ತು ನಿಮ್ಗೆ? ಅವಾಗ 2 ಇನ್ಫೆಕ್ಷನ್ ಆಗಿತ್ತು, 2 ಇದು ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂಗೆ ಮತ್ತೆ ಚಿಕನ್ ಗುನ್ಯ ಅಂತ. ಆ ಒಂದು ವೈರಸ್ ಬಾಡಿಗೆ ಬಂದ್ರೇನೆ ಅದು ಏನಿದೆ ಸರ್, ಅದು ನಿಮ್ಗೆ ಗೊತ್ತಿರುತ್ತೆ, ಅದು ಕೋಗುಲೇಷನ್ ಟೆಂಡೆನ್ಸಿ ಜಾಸ್ತಿ ಮಾಡುತ್ತೆ. ಸೊ ರಕ್ತ ಎಪ್ಪುಗಟ್ಟ ಗುಣ ಜಾಸ್ತಿ ಆಗುತ್ತೆ. ಸೊ ಮಂಡಿಗೆ ಮತ್ತೆ ಸಣ್ಣ ಜಾಯಿಂಟ್ಸ್ಗಳಿಗೆ ಬ್ಲಡ್ಡೇ ಆಡೋದಿಲ್ಲ, ಅಷ್ಟು ತಿಕ್ಕಾಗ್ಬಿಡುತ್ತೆ, ಬ್ಲಡ್ ಗಟ್ಟಿ ಆಗುತ್ತೆ. ಅವಾಗ ಏನಾಗುತ್ತೆ, ಅದು ನಿಮಗೆ ಗಟ್ಟಿ ಆದಂಗೆ ಬ್ಲಡ್ ಸರ್ಕ್ಯುಲೇಷನ್ ಯಾವುದೇ ಬಾಡಿನಲ್ಲಿ ಯಾವುದೇ ಒಂದು ಪಾರ್ಟು ವೀಕ್ ಆಗಬೇಕು, ಇಷ್ಟು ಸಿವಿಯರ್ ಪೇನ್ ಬರಬೇಕು ಅಂದರೆ ರಕ್ತ ಆಡಲ್ಲ. ಅಲ್ಲಿಗೆ ರಕ್ತ ಆಡದೇ ಇರೋದಕ್ಕೆ ರಕ್ತ ಕೊಡು, ನನಗೆ ಆಕ್ಸಿಜನ್ ಕೊಡು ಅಂತ ಬಾಡಿ ಕ್ರೈ ಮಾಡ್ತೈತೆ ಅಂತ. ಹಂಗಾಗಿ ಅವಾಗ ಏನಾಯ್ತು, ಜೊತೆಗೆ ಡಿಜೆನರೇಷನ್ ಸ್ಟಾರ್ಟ್ ಆಗ್ಬಿಡುತ್ತೆ, ಅಂದ್ರೆ ಸವಿಯಕ್ಕೆ ಸ್ಟಾರ್ಟ್ ಆಯ್ತು, ಜಾಸ್ತಿ ಸವಿಯಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಅವಾಗ ಎಕ್ಸ್ರೇ ನೋಡಿದಾಗ ನಿಮಗೆ ಸರ್ಜರಿ ಅಂತ. ಇನ್ನ ನಮಗೂ ಗೊತ್ತಾಗ್ತಿಲ್ಲ. ಊರ್ಗ್ ಹೋದಾಗ ಎಕ್ಸ್ರೇ ಮಾಡಿದ್ರು ಡಾಕ್ಟರ್, ಹಳೆ ಡಾಕ್ಟರ್ ಅವರು. ಇದ್ ನಮ್ ಕೈಲಿ ಆಗಂಗಿಲ್ಲಮ್ಮ, ಇದೇ ಸಿಂಪ್ಟಮೆಟಿಕ್ ಟ್ರೀಟ್ಮೆಂಟ್ ಅಂತಂದ್ರು ಅವರು. ಅಲ್ಲಿಂದ 1 ತಿಂಗಳು ರೆಸ್ಟ್ ತಗೊಂಡ್ ಬಂದಿದೀನಿ ನಮ್ಮ ತಾಯಿ ಮನೆಯಲ್ಲಿ. ಅದನ್ನು ಆಗ್ಲಿಲ್ಲ. ಇಲ್ಲಿ ಬಂದ್ಮೇಲೆ 2 ಹಾಸ್ಪಿಟಲ್ ತೋರಿಸಿದ್ರು ಅದೇ ಆದ. ಕೊನೆಗೆ ನೋಡಿದ್ಮೇಲೆ ಗೊತ್ತಾಯ್ತು. ಸರ್, ಇದು ನಿಮ್ಮ ಒಂದು ವೈದ್ಯಕೀಯವಾಗಿ ಹೇಳೋದಾದ್ರೆ, ಆರ್ಥರೈಟಿಸ್ ಸ್ಟಾರ್ಟಿಂಗಲ್ಲಿ ಅವರು ಇರೋ ಕಂಡೀಷನ್ ಸ್ಟಾರ್ಟಿಂಗಲ್ಲಿ ಇತ್ತು, ಮತ್ತು ಅಗ್ರಿವೇಟ್ ಆಗ್ತಾ ಹೋಯ್ತು ಸ್ಟೇಜ್ ಬೈ ಸ್ಟೇಜು. ಸೊ ನಿಮಗೆ ಮೆಡಿಕಲಿ ಬೇರೆ ಹಾಸ್ಪಿಟ್ಲಿಗೆ ಹೋದಾಗ ಬೇರೆ ಡಾಕ್ಟರ್ಗಳು ಕೇಳುವಾಗ ಮೆಡಿಕಲ್ ನಿಮ್ಗೆ ಏನು ಅನಿಸ್ತಾ ಇತ್ತು ಸರ್? ಲೈಕ್ ಮೆಂಟಲಿ ನಿಮಗೆ ಫೀಲಿಂಗ್ ಏನು ಬರ್ತಾ ಇತ್ತು? ಮೆಂಟಲಿ ನಾವು ಸ್ವಲ್ಪ ಅವರು ಕೆಲವೊಂದು ಅಡ್ವೈಸ್ ಮಾಡ್ತಿದ್ರು, ನಾವು ಸ್ವಲ್ಪ ಒಂಥರ ಡಿಪ್ರೆಷನ್ ಆದಾಗ ಹೋಗ್ಬಿಟ್ಟಿದ್ವಿ. ಯಾಕಂದ್ರೆ ಇವರು ಇರೋ ನೋವಿಗೆ ನಾವು ಡಿಪ್ರೆಷನ್ ಹೋಗಬೇಕಾಗಿತ್ತು, ಅಷ್ಟು ಸಿವಿಯರ್ ನೋವಿತ್ತು. ಅವ್ರು ಏನಾದ್ರು ಸೇಮ್ ಮೆಡಿಸಿನ್ ಎಲ್ಲಿ ಹೋದ್ರು ಮೆಡಿಸಿನ್ ಎಲ್ಲ ಸೇಮ್ ಕೊಡ್ತಿದ್ರು, ಸೇಮ್ ಪ್ರೋಟೋಕಾಲ್, ಒಂದು ಪೇನ್ ಕಿಲ್ಲರ್, ಒಂದು ಕ್ಯಾಲ್ಸಿಯಮ್ದು, ವಿಟಮಿನ್ ಬಿ12, ಎಷ್ಟೇ ಸೇಮ್ ಕಾಂಬಿನೇಷನ್ ಸೇಮ್. ನ್ಯೂರೋಬಿಯನ್ ಆಲ್ಮೋಸ್ಟ್ ಎಲ್ಲ ಕೊಟ್ಟಿರ್ತಾರೆ, ನ್ಯೂರೋಬಿಯನ್ ಇಂಜೆಕ್ಷನ್ಸ್ ಕೊಟ್ಟಿರ್ತಾರೆ. ನೀವು ಎಲ್ಲಿ ಹೋದ್ರೂ ಮೆಡಿಸಿನ್ ರಿಪೀಟ್ ಆಗಿ ಸ್ಟಾರ್ಟ್ ಆಯ್ತು. ನಮಗೆ ಅದೊಂಥರ ಡಿಪ್ರೆಷನ್ ಆಯ್ತು. ಫಿಸಿಯೋಥೆರಪಿನೂ ಮಾಡಿಸಿದ್ರಾ? ಮಾಡಿಸಿಲ್ಲ ಸರ್, ಹೇಳಿದ್ರು ಮಾಡಿಸಿಲ್ಲ.
ಅದೇ ಮೆಡಿಸಿನ್ 1% ಮೈಗೆ ಹತ್ತಾ ಇರ್ಲಿಲ್ಲ. ಅದನ್ನ ತಗೊಂಡು ಮತ್ತೆ ಕಷ್ಟ ಆಗುತ್ತೆ. ಮೊದಲೇ ಮೆಡಿಸಿನ್ ವರ್ಕ್ ಆಗ್ತಾ ಇದೆ. ಹೌದು, ಇನ್ನು ಮತ್ತೆ ಪೇನ್ ಜಾಸ್ತಿ ಆಗುತ್ತೆ. ನಾವು ಇಬ್ರು ಡಾಕ್ಟರ್ ಸಜೆಸ್ಟ್ ಮಾಡಿರೋ ಆದ್ರೆ ನಾವು ಮಾಡಿಸ್ತೀವಿ. ಕರೆಕ್ಟ್. ಸೊ ಇದು ಫೈನಲಿ ಹೋಗ್ತಾ 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 ಸರ್ಜರಿ ಅನ್ನೋ ಒಂದು ಪಿಕ್ಚರ್ ಬಂತು. ಹೇಳ್ಬಿಟ್ರು ಅವರು ಡೈರೆಕ್ಟ್. ಆ ಥರ ಎಷ್ಟು ಜಾಗದಾಗ ಎಷ್ಟು ಡಾಕ್ಟರ್ ಹೇಳಿದ್ರು? ಒಬ್ರು ಹೇಳಿದ್ರು, ಇನ್ನೊಬ್ರು ಹೇಳಿದ್ರು. 2 members. ಇವ್ರು ಒಬ್ರು ಮಾತ್ರ ನನ್ನ ಮುಂದೆನೇ ಡೈರೆಕ್ಟ್ ಆಗಿ ನಾನು ಪ್ರೈವೇಟ್ ಆಗಿ ಕೇಳ್ಕೊಂಡೆ ಸರ್, ಈ ಫೈಲ್ ತಗೊಂಡು ಸರ್ ಇದು ಆಗಲ್ಲ, ಚಾನ್ಸಸ್ ಕಮ್ಮಿ, ನೀವು ರಿಪ್ಲೇಸ್ ಮಾಡಿದ್ರೆ ಒಳ್ಳೆಯದು, ಇನ್ನೊಬ್ರು ನಂಗೆ ಹೇಳ್ಬಿಟ್ಟು. ಕರೆಕ್ಟ್. ಸೊ ನಿಮಗೆ ಸರ್ಜರಿ ಅಂತ ಹೇಳಿದಾಗ ಮನಸ್ಸಿಗೆ ಏನು ಅನಿಸ್ತು? ಅಲ್ಲೇ ಶಾಕ್ ಆದಂಗೈತಿ. ಮಾಡಿದ್ರೆ ಅದು ನಮ್ಮಲ್ಲಿ ದೊಡ್ಡಮ್ಮ ಒಬ್ರು ಮಾಡ್ಸವ್ರೆ, ಇಲ್ಲ ಅವರು ಇನ್ನೊಬ್ರು ಹೆಲ್ಪ್ ಮೇಲೆ. ಅವ್ರ ಮಗನೂ ಸರ್ಜನ್ ಅರೇ ಇವ್ರು ಧಾರವಾಡದವ್ರು. ಅವ್ರ ಮಗ ಇದ್ರಿ, ಅವರು ರೆಸ್ಟ್ ಅಲ್ಲೇ ಇರ್ತಾರೆ ಯಾವಾಗ್ಲೂ. ನಮ್ಮ ಕಸಿನ್ ಬ್ರದರ್ ಮಾಡ್ತಾರೆ, ನಮ್ಮ ಸಿಸ್ಟರ್ ದೊಡ್ಡಕ್ಕ ನೀ ರಿಪ್ಲೇಸ್ ಮಾಡಿ ನಮ್ಮ ದೊಡ್ಡಕ್ಕನೇ ಮಾಡಿದಾರೆ. ಅವ್ರ ಮಗನು ಆರ್ಥೋಪೆಡಿಕ್ ಸರ್ಜನ್, ಅವನೇ ಮಾಡಿದಾನೆ. ಇವ್ ನೋಡಿ ಅವರು ಎಲ್ಲ ಸರಿ ಓಡಾಡಂಗಿಲ್ಲ, ಬರಲ್ಲ, ಏನಿಲ್ಲ ಅವ್ರಿಗೆ, ಕೂತಲ್ಲೇ ಕೂತಿರ್ತಾರೆ. ಏಜ್ ಎಷ್ಟು? ಏಜ್ ಅವ್ರಿಗೆ 65 ಸೊ ನಿಮ್ಗೆ ಅವರು ಮನಸ್ಸಿಗೆ ಬಂದ್ಬಿಟ್ರು? ಓ ಸಡನ್ ಆಗಿ ಒಂದ್ಸತಿ ಮದುವೆ ಫಂಕ್ಷನ್ ಅವ್ರ ನೆನಪಾಯ್ತು. ಹಂಗಿದ್ರೆ ಬೇಡ ಹೆಂಗಾರು ಆಗ್ಲಿ ಹಿಂಗೆ ಇರೋಣ, ಇಲ್ಲಾಂದ್ರೆ ಏನಾದ್ರು ನೋಡೋಣ ದಾರಿ ಅಂತ ನೀವು ನೋಡಿಕೊಂಡು ಇದನ್ನ ಮಾಡಿದ್ರೆ. ಸರ್, ಯೂಟ್ಯೂಬ್ ಮೇಡಮ್ ತೋರಿಸಿದಾಗ ಯೂಶಲಿ ಯೂಟ್ಯೂಬಲ್ಲಿ ಎಷ್ಟೊಂದಿರುತ್ತೆ, ನೀವು ನಮ್ಮ ಬಗ್ಗೆ ಒಂದು ರಿಸರ್ಚ್ ಮಾಡಿದಾಗ ನಿಮ್ಗೆ ಏನು ಅನಿಸ್ತು ಸರ್? ಇವ್ರು ಯೂಟ್ಯೂಬ್ ಇದನ್ನ ಮಾಡಲಿಲ್ಲ, ತಕ್ಷಣ ನೋಡಿಲ್ಲ, ನಾನು ಸರ್ಚ್ ಮಾಡಿದೆ. ನಿಮ್ದು ಡಾಕ್ಟರ್ ಕೊಡೋದು, ಅದರ ನ್ಯೂಸ್ ನೋಡ್ಕೊಂಡು ವಿಡಿಯೋ ನೋಡ್ಕೊಂಡು ಅವಾಗ ನಾವು ಕನ್ಫರ್ಮ್ ಆಯಿತು. ನೋಡೋಣ ಯಾಕೆ ಟ್ರೈ ಮಾಡಬಾರತ್ತೆ ನನಗೆ ಕರ್ಕೊಂಡು. ಆಲ್ಮೋಸ್ಟ್ ಬಿಫೋರ್ ದಟ್ ಇವಾಗ ನೋಡಿದರೆ ನಾನು ಸ್ವಲ್ಪ ಫೀಲ್ ಗೆಟ್ ರಿಲೀಫ್ ಆ ಥರ. ಇವಾಗ ನೈಟಲ್ಲಿ ಪೈನ್ ಅಂತ ಎದ್ದೇಳೋದಾಗಲ್ಲ, ಕಾಲು ಅಂತ ಏನು ಬರಂಗಿಲ್ಲ, ಆರಾಮ ಮಲ್ಕೊಂಡು ಸಾರು ಆರಾಮ ನಿದ್ದೆ ಬರುತ್ತೆ. ನಿದ್ದೆ ಮಾಡ್ತಾರೆ. ಈಗ ನಾವು ಮಾಡಬೇಕು 3 ಗಂಟೆ ಆದ್ರೆ ಒಂದ್ಸತಿ ರಾತ್ರಿ 3 ಗಂಟೆಗೆ 2 ಗಂಟೆಗೆ ಇಂಜೆಕ್ಷನ್ ತಗೊಂಡಿದ್ದೀನಿ. ಯಾಕಂದ್ರೆ ಡೇ ಟೈಮ್ ಅಲ್ಲಿ ಡ್ಯೂಟಿ ಮಾಡಿ ಅಲ್ಲಿ ಇಂಜೆಕ್ಷನ್ ಕೊಟ್ಟು ಸುಸ್ತಾಗಿ ಮನೇಲೆ ಡಾಕ್ಟರ್ ಇರೋದಕ್ಕೆ ಸರಿ ಹೋಯ್ತು, ಇಲ್ಲಾಂದ್ರೆ ಆಸ್ಪತ್ರೆಗೆ ಹೋಗಕ್ ಆಗ್ತಿರ್ಲಿಲ್ಲ ನೈಟ್ ಎಲ್ಲ. ಮತ್ತೆ ಇನ್ನೊಂದು ಇದೇ ಮಂಡಿ ಇದೆಯಲ್ಲ, ಇವಾಗ ಇದು ಈ ಸ್ಟೇಜ್ ಇದು ಬಿಫೋರ್ ಸರ್ಜರಿ ಅಲ್ವಾ ಇದು? ಇದನ್ನ ನೋಡಿದಾಗ ಅವರು ಸರ್ಜರಿ ಅಂತ ಹೇಳಿದಾರೆ. ಅವ್ರಿಗೆ ಏನು ಪೈನ್ ಏನಕ್ಕೆ ಬರ್ತಾ ಇದೆ ಅಂದ್ರೆ ಇದು ಕಂಪ್ಲೀಟ್ ಆಗಿ ಸೌದಿದೆ, ಇದು ಕಂಪ್ಲೀಟ್ ಆಗಿ ಸೌದಿದೆ. ಸೌದಿರೋದಕ್ಕೆ ಅದಕ್ಕೆ ಇದನ್ನ ನಾವೇನ್ ಮಾಡ್ಬೇಕು, ಒಂದ್ರ ಮೇಲೆ ಒಂದು ಅಂದ್ರೆ ಬೋನ್ ಆನ್ ಬೋನ್ ಡಿಫಾರ್ಮಿಟಿ ಅಂತ ಕರೀತಾರೆ. ಬೋನ್ ಈ ಬೋನ್ ಮೇಲೆ ಕೂತ್ಕೊಂಡಿದೆ. ಸೊ ಇಲ್ಲಿ ಯಾವುದೇ ಕಾರ್ಟಿಲೇಜ್ ಇಲ್ಲ. ಸೊ ಇದು ಬೆಸ್ಟ್ ಕೇಸ್ ಫಾರ್ ಸರ್ಜರಿ. ಏನ್ ಮಾಡ್ಬೇಕು, ಇದನ್ನ ಇಲ್ಲಿ ಒಂದು ಸ್ಟೀಲ್ ಹಾಕ್ಬೇಕು, ಇಲ್ಲೊಂದು ಸ್ಟೀಲ್ ಹಾಕ್ಬೇಕು. ಅವಾಗ ಎರಡು ಅಲ್ಲಿರೋ ನರ್ವ್ಸ್ ಎಲ್ಲ ಕಟ್ ಮಾಡಿ ತೆಗೆದಾಗ ಅವಾಗ ಆ ನರ್ವ್ ಸೇರಲ್ಲ, ಹಂಗಾಗಿ ಪೈನ್ ನಿಮಗೆ ಗೊತ್ತಾಗಲ್ಲ, ನರ್ವ್ ಸೇರಲ್ಲ ಪೈನ್ ಸೆನ್ಸೇಷನ್ಗೆ. ಬಟ್ ಇಲ್ಲಿ ಇದನ್ನ ಮೂಳೆಗೆ ಫಿಕ್ಸ್ ಮಾಡ್ತಾರಲ್ಲ, ಇಷ್ಟು ಕುರು ಹಾಕ್ಬಿಟ್ಟು ಈ ತರ ಒಂದು ಮೆಟಲ್, ಅದರದೇ ಪೈನ್ ಇರುತ್ತೆ, ಅದರದೇ. ಹಂಗಾಗಿ ಮಂಡಿ ನಾವು ಆಪರೇಷನ್ ಮಾಡಿಸಿ ಒಂದು 6 months ವರೆಗೂ ಅದು ಸ್ವಲ್ಪ ಪೈನ್ ಕಾಣ್ತಾನೆ ಇರುತ್ತೆ. ಆಮೇಲೂ ಪೈನ್ ಇರುತ್ತೆ ಅವ್ರಿಗೆ. ಆಮೇಲೆ ಒಂದು ಲೆವೆಲ್ ಮೇಲೆ ಮೂವ್ ಮಾಡಕ್ಕೆ ಬರಲ್ಲ. ನಮಗೆ ಖುಷಿ ಆಗ್ತಿರೋದೇನಂದ್ರೆ ನಿಮಗೆ ಸರ್ಜರಿ ಅಡ್ವೈಸ್ ಮಾಡಿದ್ದಾರೆ. ಅಡ್ವೈಸ್ ಮಾಡಿದ್ರು ನೀವು ಒಂದು ಒಳ್ಳೆ ವಿಷಯ, ನೀವು ಸರ್ಜರಿಗೆ ಹೋಗಿಲ್ಲ. ಬಿಕಾಸ್ ನಿಮಗೆ ಅದರದ್ದು ನೋಡಿರ್ತೀರ, ಫ್ಯಾಮಿಲಿನಲ್ಲಿ ನೋಡಿರ್ತೀರ, ಸಾರು ಅದ್ರ ಬಗ್ಗೆ ಎಲ್ಲ ಗೊತ್ತಿರುತ್ತೆ ಈ ತರ. ಸೊ ನ್ಯಾಚುರಲ್ ಆಗಿ ರಿಕವರಿ ರೀಜನರೇಟ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀರಾ. ಬಟ್ ರೀಜನರೇಟ್ ಆಗಿದೆ, ಇದು ಡೆಫಿನೆಟ್ ಆಗಿ ರೀಜನರೇಟ್ ಆಗಿದೆ. ಇಲ್ಲಿ ಇದು ರೀಜನರೇಟ್ ಆಗಿದೆ. ಸೊ ಕಾರ್ಟಿಲೇಜು ಇದು ಪ್ರೂಫ್ ಏನಂದ್ರೆ, ವೈಜ್ಞಾನಿಕವಾಗಿ ಪ್ರೂಫ್ ಏನ್ ಹೇಳ್ಬೇಕಂದ್ರೆ, ಯಾವುದೇ ಕಾರ್ಟಿಲೇಜು ಸೌದಿದ್ರು ಕೂಡ ರೀಜನರೇಟ್ ಆಗುತ್ತೆ. ಸೊ ಮಂಡಿ ಸೌದಿರೋದು ಮತ್ತೆ ವಾಪಸ್ ಬರುತ್ತೆ. ಈ ಮಂಡಿ ಆಗ್ಬೋದು, ಹೌದು, ಯಾವ್ದಕ್ಕೂ ಈ ಶೋಲ್ಡರ್ ಮಾಡ್ಸಕ್ ಹೋದೆ, ಇದು ಹಿಂಗೆ ಆಗ್ಬಾರ್ದು ಅಂತ ಮಾಡ್ಸಕ್ ಹೋಗಿದೆ, ಯಾವ್ದಕ್ಕೂ ಕಾಲಿಂದನೂ ಮಾಡ್ಸೇಬಿಟ್ಟೆ. ಸೊ ಡೆಫಿನೆಟ್ಲಿ ಇದು ಮಾಡಿರೋದು ತುಂಬಾ ಒಳ್ಳೆ ಕೆಲಸ. ಸರ್ಜರಿ ಪ್ರೂಫ್ ನಮಗೆ ವೈಜ್ಞಾನಿಕ ಪ್ರೂಫ್ ಸಿಕ್ತು. ಇಲ್ಲಿರೋ ಎಕ್ಸ್ರೇಗೂ ಇಲ್ಲಿರೋ ಎಕ್ಸ್ರೇಗೂ ಅಷ್ಟು ಡಿಫ್ರೆನ್ಸ್ ಇದೆ, ತುಂಬಾ ಡಿಫ್ರೆನ್ಸ್. ಇದು ಲೆಫ್ಟ್ದು ಕೂಡ ಇದು ಲೆಫ್ಟ್ದು. ಸೊ ಲೆಫ್ಟ್ದು ಕೂಡ ಎಷ್ಟೊಂದು ಸ್ಪೇಸ್ ಬಂದಿದೆ. ಇದು ಈ ಆಕ್ಚುಲಿ ಒಂದು 3-4 months ಅಲ್ಲಿ ಇಷ್ಟು ಬಂದಿದೆ ಅಂತಂದ್ರೆ, ಇನ್ನೊಂದು ನೆಕ್ಸ್ಟ್ 3 months ಅಲ್ಲಿ ಇದೇನು ಗ್ರೋ ಆಗಿದೆಯಲ್ಲ, ಇದು ಗ್ರೋ ಆಗಿರೋದು ಇನ್ನೂ ಗ್ರೋ ಆಗುತ್ತೆ, ಇನ್ನೂ ದಪ್ಪ ಆಗುತ್ತೆ. ಇದು ಒಳಗಡೆ ಬರ್ತಾ ಇನ್ನೊಂದು 6 months 1 year ಅಲ್ಲಿ ಸ್ವಲ್ಪ ಮೆಟ್ಲ ಅದೇ ಇವಾಗ ಗ್ರೇಡ್ 3 ಬಂದಿದೆ. ಇದು ಗ್ರೇಡ್ 2 ಬಂದ್ಮೇಲೆ ಮೆಟ್ಲ ಹತ್ತಕ್ಕೆ ಇಳಿಯಕ್ಕೆ, ಕೆಳಗಡೆ ಕುತ್ಕೊಳಕ್ಕೆ ಎಲ್ಲ ಬರುತ್ತೆ. ಆಮೇಲೆ ಹಂಗೆ ಇದೇನು ಮಾಡ್ತಾ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬಿಟ್ರೆ 1 year ಒಳಗಡೆ ಕಂಪ್ಲೀಟ್ ನಿಮಗೆ ಮಂಡಿ ನೋವು ಇತ್ತನ್ನೋದೇ ಮರ್ತೋಗುತ್ತೆ. ಬಟ್ ಸರ್ಜರಿ ಹಂಗಲ್ಲ. ಸರ್ಜರಿ ಅಂದ್ರೆ ಪ್ಲೇಟ್ ಒಂದ್ಸರಿ ಹಾಕ್ಬಿಟ್ರೆ ಲೈಫ್ ಟೈಮ್ ಇರುತ್ತೆ, ಅದು ಪ್ಲೇಟ್ ಲೈಫ್ ಟೈಮ್ ಇರುತ್ತೆ. ಹೌದು, ಇದು ನ್ಯಾಚುರಲ್ ಆಗಿ ಹಂಗೆ ಕ್ಯೂರ್ ಆಗಿದೆ. ಮತ್ತೆ ಇದಕ್ಕೆ ನೀವು ತಾಳ ಮಾಡಿದಿರ, ಏನೇನೆಲ್ಲ ಬಿಟ್ಟಿದ್ದೀರಾ ಫುಡ್ ಅಲ್ಲಿ? ತುಂಬಾ ಮುಂಚೆ ಏನೇನೆಲ್ಲ ಇತ್ತು ನಿಮ್ಗೆ?
ಅಂದ್ರೆ ತಿನ್ನೋದ್ರಲ್ಲಿ ಹಾ ಅಂದ್ರೆ ನಾವೇನೇನೆಲ್ಲ ಬೇಡ ಅಂತ ಹೇಳಿದ್ವಲ್ಲ ಅದೇನೆಲ್ಲ ಯೂಸ್ ಮಾಡ್ತಾ ಇದ್ರಿ? ಏನೋ ಅಷ್ಟೊಂದು ಹಾಲು ಕಾಫಿ ಟೀ ಅಂತೂ ನಮ್ಮ ಮಿಷಿನ್ ಮೇಲೆ ಕೆಲಸ ಮಾಡೋರು ಹೊಲಿಯೋರು ಆದ್ರೆ ಯಾವಾಗ್ಲೂ 24 hours ಏನ್ ಯಾವಾಗ 1-2 ಅವರ್ಗೂ ಒಂದಿಷ್ಟು ಕೊಟ್ರು ಕುಡಿತಾನೆ ಇತ್ತು. ತಗೊಳ್ತಾನೆ ಇದ್ರಿ? ಟೀ ಕಾಫಿ ಜಾಸ್ತಿ ತಗೊಳ್ತಾ ಇದ್ದು. ಹಾಲು ತಗೊಂತಾ ಇದ್ರಿ? ಹಾಲು ಕುಡಿತಾ ಇರ್ಲಿಲ್ಲ, ಕಾಫಿ ಟೀನೇ ಜಾಸ್ತಿ ಕುಡಿತಾ ಇದ್ದು. ಮತ್ತೆ ಈ ಬೇರೆ ಚಪಾತಿ ಎಲ್ಲ ತಿಂತಾ ಇದ್ರ? ಚಪಾತಿ ಅಂತೂ ವಾರಕ್ಕೆ 2-3 ಸತಿ ಮಾಡ್ತಾ ಇದ್ದು. ಎಲ್ಲಾ ತರನೂ ಚಪಾತಿ ತುಂಬಾ ಕಡಿಮೆ ಮಾಡಿದ್ವಿ. ತುಂಬಾ ಅಂದ್ರೆ ಬಿಟ್ಟಿದ್ದೀನಿ. ಎಲ್ಲ ನೆನ್ಸ್ಕೊಂಡಾಗ ತಿಂಗಳಿಗೋ 15 ದಿನಕ್ಕೆ ಒಂದು ಚಪಾತಿ ವಜ್ಜಿ. ಇಲ್ಲ ಇನ್ನೇ ಸ್ಟಾಪ್ ಮಾಡ್ಬಿಡಿ. 100% ಇನ್ನು ನೀವು 100% ಚಪಾತಿ ಕಂಪ್ಲೀಟ್ ಅವಾಯ್ಡ್ ಮಾಡ್ಬಿಟ್ರೆ ಬೇಡ 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 ಒಂದ್ಸರಿನೇ ತಗೊಳಕ್ ಹೋಗ್ಬಿಡಿ. ಡೈಲಿ ಬೂದುಗುಂಬಳಕಾಯಿ ಜ್ಯೂಸ್, ಒಂದು ನೆಲ್ಲಿಕಾಯಿ ಜ್ಯೂಸ್, ಒಂದು ಕೊತ್ತಂಬರಿ ಸೊಪ್ಪಿನ ಜ್ಯೂಸ್ ಎವ್ರಿ ಡೇ ಯೂಸ್ ಮಾಡಿ. ಮತ್ತೆ ಎಣ್ಣೆ ಕೊಬ್ಬರಿ ಎಣ್ಣೆ ಸ್ವಿಚ್ ಮಾಡಿ. ಕೊಬ್ಬರಿ ಎಣ್ಣೆ, ರಿಫೈಂಡ್ ಆಯಿಲ್ ಯೂಸ್ ಮಾಡ್ತೀರಲ್ಲ? ಇಲ್ಲ, ಕೋಕೋನಟ್ ಆಯಿಲ್ ಜೊತೆಗೆ ಇದ್ರದ್ದು ಮಂಡಿ ಇನ್ನೂ ರೀಜನರೇಟ್ ಆಗೋದಕ್ಕೆ ಸ್ವಲ್ಪ ತುಪ್ಪ ಬೆಣ್ಣೆ ಜಾಸ್ತಿ ಯೂಸ್ ಮಾಡಿ, ಸ್ವಲ್ಪ ಜೆಲ್ಲೆಲ್ಲ ಇನ್ನೂ ಉತ್ಪತ್ತಿ ಆಗುತ್ತೆ. ಆಮೇಲೆ ಮೆಂತೆಕಾಳು ತಗೊಂತಾರೆ ಇವಾಗ. ಹೌದಾ? ಸಾರಿಗೆ ಜ್ಯೂಸ್ ಕೊಡ್ತೀರಾ? ಜ್ಯೂಸ್ ನೆಲ್ಲಿಕಾಯಿ ಜ್ಯೂಸ್ ಕುಡಿತಾರೆ, ಕುಂಬಳಕಾಯಿ ಜ್ಯೂಸ್ ಕುಡಿಯಲ್ಲ. ಇರ್ಲಿ ನಾನು ಇದು ಮಾಡ್ತೀನಿ ಅಂದ್ಬಿಟ್ಟು. ಸೊ ಇದು ಆಕ್ಚುಲಿ ನಮಗೆ ವಿತ್ ಪ್ರೂಫ್ ತೋರಿಸಿದ್ವಲ್ಲ, ಅದು ನಮಗೆ ಖುಷಿ ಆಗ್ತದೆ. ನಮಗೆ ಖುಷಿ, ನಿಮಗಿಂತ ರಿಸ್ಟ್ ಜಾಯಿಂಟ್ ಆಗುತ್ತಲ್ಲ, ಇನ್ನು ಒಳಗಿಂದ ಫ್ರಾಕ್ಚರ್, ಲೈಟ್ ಫ್ರಾಕ್ಚರ್ ಡಿಸ್ಲೊಕೇಶನ್ ಆಗಿರ್ಬೇಕು. ನಾನು ಅದನ್ನ ಮಾಡಿಸಿದೆ, ಬೇಡ ಯಾರಿಗೂ ಮಾಡಿಸಿಲ್ಲ, ಇದನ್ನು ಮಾಡಿಸೋದು ಒಳ್ಳೆ ಕೆಲಸ ಮಾಡಿದ್ರೆ ಸರ್, ಒಳ್ಳೆ ಕೆಲಸ. ಅದು ಮಾಡಿಸಿಲ್ಲ ಅಂದಿದ್ರೆ ಅದು ನಮಗೆ ಇಲ್ಲಿ ಕೇಳಿದ್ವಿ ನಾವು ಫೋನ್ ಮಾಡಿ, ಹಿಂಗೆಲ್ಲ ಎಕ್ಸ್ರೇ ಆಯ್ತು ಅಂತ ಕೇಳಿದ್ರೆ, ಇಲ್ಲ ಮೇಡಮ್ ಬೇರೆ ಕಡೆ ಕಳಿಸ್ತೀವಿ ನಮ್ಮಲ್ಲಿ, ಅಲ್ಲಿಂದಾನೇ ಮಾಡ್ಕೊಂಡ್ ಬಂದ್ರೆ ಆಯ್ತು ಅಂತ. ಈಗ ಏನಾಗುತ್ತೆ, ನಮ್ಮಲ್ಲಿ ಎಕ್ಸ್ರೇ ಇಟ್ಟು ನಾವು ಕೊಟ್ರೆ ಅದು ಸಮ್ಟೈಮ್ಸ್ ರಿಸಲ್ಟ್ ಏನಾದ್ರು ಹೆಚ್ಚು ಕಮ್ಮಿ ಮಾಡಿದಾರ ಅಂತ ಅನ್ಕೊಂಡ್ಬಿಟ್ಟು ನಾವು ಎಕ್ಸ್ರೇ ಆಗ್ಲಿ ಅಲ್ಟ್ರಾಸೌಂಡ್ ಆಗ್ಲಿ ಇಡೋದಕ್ಕೆ ಅವಕಾಶ ಇದ್ರೆ ಇಟ್ಟಿಲ್ಲ. ಅದಕ್ಕೆ ಎಲ್ಲ ಹೊರಗಡೆನೆ ಮಾಡಿಸ್ಕೊಂಡ್ ಬನ್ನಿ. ಹೊರಗಡೆ ಯಾಕಂದ್ರೆ ಬೇರೆ ಡಾಕ್ಟರ್ ಕೊಟ್ಟಿರೋ ರಿಸಲ್ಟ್ ನಮಗೂ ಕ್ರಾಸ್ ಚೆಕಿಂಗ್ ಆದಂಗೆ ಆಗುತ್ತೆ. ಸೊ ಹಂಗಾಗಿ ನಾವು ಇದು ಮಾಡ್ತೀವಿ. ಓಕೆ, ನಮ್ಮ ಯೂಟ್ಯೂಬ್ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಮೇಡಮ್? ಯಾರಾದ್ರೂ ಈ ತರ ತೊಂದರೆ ಇದ್ರೆ, ಮಂಡಿ ನೋವು, ಜಾಯಿಂಟ್ ಪೇನು ಯಾವ್ದಾದ್ರು ಇದ್ರೆ ಬಂದು ತೋರ್ಸ್ಕೊಂಡು ಹೋಗಿ. ಒಳ್ಳೆ ಡಾಕ್ಟ್ರು. ಸ್ವಲ್ಪ ಪತ್ತೆ ಮಾಡ್ಬೇಕು. ಪತ್ತೆ ಅಂತೂ ಕಂಡೀಷನ್ ಆಗಿ ಮಾಡ್ಲೇಬೇಕು, ಅದೇ ಮೇನ್ ಇರೋದು. ಮೈದಾದ ಎಲ್ಲ ನಾವು ಬಿಟ್ಟಿದ್ದೀವಿ, ಅವಾಯ್ಡ್ ಮಾಡಿದ್ದಾರೆ, ತುಂಬಾ ಬಿಟ್ಬಿಟ್ಟಿದ್ದೀವಿ. ಆಮೇಲೆ ಏನು ಸಿಹಿ ಪದಾರ್ಥ ಅಂತೂ ಇಲ್ಲ, ಬೆಲ್ಲ ಯೂಸ್ ಮಾಡ್ತೀವಿ, ನಡೆಯುತ್ತಲ್ವಾ ಬೆಲ್ಲ ಸ್ವಲ್ಪ ಕಷಾಯ ತರ ಅದು ಒನ್ ಟೈಮ್. ಈ ಏನದು ತುಳಸಿ, ಪುದೀನ, ಸ್ವಲ್ಪ ಶುಂಠಿ ಅದನ್ನೆಲ್ಲ ಹಾಕ್ಬಿಟ್ಟು ಕಷಾಯ ತರ ಕುಡಿತೀವಿ, ಅದು ಬಿಟ್ರೆ ಮತ್ತೆ. ಸರ್, ನೀವು ವೈದ್ಯರಾಗಿ ನಮ್ಮ ಒಂದು ವೈದ್ಯ ಜಗತ್ತಿಗೆ, ನಮ್ಮ ಈ ಪೇಷಂಟ್ ಒಂದು ಗ್ರೂಪ್ಗೆ ನಿಮ್ಮ ಒಂದು ಉಪದೇಶ ಏನಿದೆ ಸರ್? ಏನಿಲ್ಲ, ಇದು ಒಂದು ಒಳ್ಳೆ ಟ್ರೀಟ್ಮೆಂಟ್. ಇದರಲ್ಲಿ ಯಾವ ನ್ಯಾಚುರಲ್ ಟ್ರೀಟ್ಮೆಂಟ್ ಇದು, ನ್ಯಾಚುರಲ್ ಪ್ರೊಸೆಸ್ ಇರೋದ್ರಿಂದ ಯಾರಾದರೂ ಈ ಥರ ಪ್ರಾಬ್ಲಮ್ ಇದ್ದರೆ ಬಂದು ತೋರಿಸ್ಕೊಂಡು ಹೋಗೋದ್ರಿಂದ ಒಳ್ಳೆಯದು. 90% ರಿಸಲ್ಟ್ ಅಂತೂ ಇದೆ. ಓಕೆ ಸರ್, ನಾನು ಅಂತ ಇಷ್ಟ. ಓಕೆ ಸರ್, ಇವಾಗ ಅಂದರೆ ನಿಮಗೆ ಗೊತ್ತಾಗಿರೋದು, ಇವತ್ತು ಅರ್ಥ ಇರೋದು, ಮಂಡಿ ಸೌದಿರೋದು ರೀಜನರೇಟ್ ಆಗುತ್ತಾ ಅಂತಕ್ಕಂಥ ಪ್ರಶ್ನೆ. ಆಗಲ್ಲ? ಆಗುತ್ತೆ, ಗ್ಯಾರಂಟಿ ಆಗುತ್ತೆ. ಅದಕ್ಕೆ ನಾನೇ ಸಾಕ್ಷಿ. ಅದನ್ನೇ ನಮಗೆ ಬೇಕಾಗಿದೆ. ಯಾಕಂದ್ರೆ ನಾನು ವಿಡಿಯೋಸ್ ಸುಮಾರು ನೋಡಿದೆ, ಈ ಮಂಡಿ ಆಪರೇಷನ್ ಆದರೂ ನಿಮ್ಮ ಹತ್ರ ಬಂದು ಹೋಗಿದ್ದಾರೆ, ಅದನ್ನ ನೋಡಿದೆ. ಇನ್ನು ಆಪರೇಷನ್ ಮಾಡಿದ್ರು ಕಡಿಮೆ ಆಗಲ್ಲ, ಇನ್ನೇನ್ ಮಾಡೋದು, 2 ಲಕ್ಷ ರೂಪಾಯಿ ಗಟ್ಟಲೆ ಹಾಕ್ಬೋದು. ಅದಕ್ಕೋಸ್ಕರ ನಾವು ಈಗ ದುಡ್ಡಿನ ಒಂದಾಗುತ್ತೆ, 2 ಲಕ್ಷ 3 ಲಕ್ಷ ಸಪರೇಟ್. ಬಟ್ ಕೆಲವ್ರಿಗೆ ಇನ್ನೂ ಇನ್ಸೂರೆನ್ಸ್ ಇದ್ರೆ ಫ್ರೀನೂ ಆಗುತ್ತೆ. ಬಟ್ ಒಂದ್ಸರಿ ಇಲ್ಲಿಂದ ಇಲ್ಲಿ ಕಟ್ ಮಾಡಿ ಹಾಕಿದ್ಮೇಲೆ ತೆಗೆದ್ಬಿಟ್ಟು ಮಳೆ ಹೊಡೆದ್ಬಿಡ್ತಾರೆ, ಅದು ಆ ಮಳೆದೇ ಪೈನ್ ಇರುತ್ತೆ. ನೀವು ಸುಮ್ಮನೆ ಅದು ಸರ್ಜರಿ ವಿಡಿಯೋಸ್ ಅಂತ ಹೊಡೆದ್ ನೋಡಿ ಹೆಂಗ್ ಮಾಡ್ತಾರಂತ. ಸುತ್ತಿಗೆ ತಗೊಂಡು ಮಳೆಗಳು ಟಕ 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 ಅದು ಹೊಡೆದು ಫಿಕ್ಸ್ ಮಾಡ್ಬೇಕಾದ್ರೆ. ನಮ್ಮ ಪೇಷಂಟ್ ಒಬ್ರು ಇದಾರಲ್ಲ, ಅವರು ಆ ಟೈಮಲ್ಲಿ ಅವರಿಗೆ ಜನರಲ್ ಅನೆಸ್ಥೆಸಿಯಾ ಕೊಟ್ಟಿದ್ದಾರೆ, ಲೋಕಲ್ ಅನೆಸ್ಥೆಸಿಯಾ ಕೊಟ್ಟಿದ್ದಾರೆ. ಅದಕ್ಕೆ ಅವರು ಸರ್ ಒಂದು ಸರ್ಜರಿ ಮಾಡಿದೆ, ಸರ್ಜರಿ ಮಾಡುವಾಗ ಅದು ನಾನು ನೋಡಿದೆ ಸರ್, ಅದು ಹಂಗಾಗಿತ್ತು ಅನ್ನೋ ಥರ. ಹಂಗಾಗಿ ಅದು ಬಟ್ ಸದ್ಯಕ್ಕೆ ಇವಾಗ ಅದು ಇಲ್ದಂಗೆ ನ್ಯಾಚುರಲ್ ಆಗಿ ರಿಕವರಿ ಮಾಡ್ಕೊಂಡು ಬಂದಿದ್ದೀರಾ, ಅದು ನಮಗೆ ಸಂತೋಷ. ಇನ್ನೂ ಚೆನ್ನಾಗಿ ಡಯಟ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ, ಥ್ಯಾಂಕ್ ಯು.